ಏನ್ ಪೋನಾ ಯೂಟ್ಯೂಬಲ್ಲಿ ಬಂದ್ರೆ ಓಕೆನಾ? ವಿಎಂ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್. ಅವಮಾನ ಇದು, ಅವಮಾನ. ಹಿಂಗಿಂಗ್ 50, ಹಿಂಗಿಂಗ್ 30. Hey guys, welcome back to our YouTube channel ಮಧು ಸುಷ್ಮಿತಾ ವ್ಲಾಗ್ಸ್. ಟೈಮ್ 4:30. ಸೊ ಏನಕ್ಕೆ ಇಷ್ಟು ಬೇಗ ವಿಡಿಯೋ ಮಾಡ್ತಾ ಇದೀವಿ ಮತ್ತೆ ಎಲ್ಲಿಗೆ ಹೋಗ್ತಾ ಇದೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೋಗ್ತಾ ಅಪ್ಡೇಟ್ ಕೊಡ್ತೀನಿ. ಸೊ ಮೊದಲಿಗೆ ಯಾರೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಕಮೆಂಟ್, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸರಿಮಾ, ಹೊರಡ್ಬಿಡ್ತೀವಿ. ಸರಿಮಾ. ಹೇ ಗೈಸ್, ನಾವು ಇವಾಗ ಕೋಲಾರ್ಗೆ ಬಂದಿದೀವಿ. ಸೊ ರೀಸೆಂಟ್ ಆಗಿ ನಮ್ಮ ಕಸಿನ್ ಮತ್ತೆ ಅವ್ರ ಫ್ಯಾಮಿಲಿ ತೋಟದ ಹತ್ರ ನಾಗರಿಕಲೆಗಳು ಪ್ರತಿಷ್ಠಾಪನೆ ಮಾಡಿದ್ರು. ಸೊ ಅವಾಗ ಕರೆದಿದ್ರು, ಬರೋದಕ್ಕೆ ಆಗಿರ್ಲಿಲ್ಲ. ಸೊ ಇವಾಗ ಸೂರ್ಯೋದಯಕ್ಕೆ ಮುಂಚೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದೀವಿ. ಸೊ ಅವ್ರಿಗೂ ಹೇಳಿದೀವಿ ಬರ್ತಿದೀವಿ ಅಂತ. ಸೊ ಅವ್ರು ಇನ್ನೇನ್ ಬರೋ ಸಮಯ ಆಯ್ತು. ಸೊ ಬನ್ನಿ, ಮುಂದೆ ಏನಿದೆ ಅಂತ ತೋರಿಸ್ತೀನಿ. ಬರ್ತಾ ಇದಾರೆ. ಸೊ ಬಂದು ಕ್ಲೀನಿಂಗ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ, ಪೂಜೆ ಮಾಡೋದಕ್ಕೆ. ಪೂಜೆ ಮುಗಿಸ್ಕೊಂಡು ಎಲ್ಲಾರು ತೋಟದ ಕಡೆ ಬಂದು ಹಾಕಿರೋ ಕೊತ್ಮೀರಿ ಸೊಪ್ಪು ಬೆಳೆಗೆ ನೀರ್ ಬಿಟ್ಟು ಎಲ್ಲಾರು ಒಂದ್ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಇಲ್ಲೇ ನಿಂತಿದ್ವಿ. ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಇಲ್ಲಿ ತುಂಬಾ ಮೆಮೊರೀಸ್ ನೆನಪಾಯ್ತು. ಎಸ್ಪೆಷಲಿ ನನಗೆ, ನನ್ನ ಚಿಕ್ಕ ವಯಸ್ಸಲ್ಲಿ ನಾನು ಸಮ್ಮರ್ ಹಾಲಿಡೇಸ್ ಇಲ್ಲೇ ಬಂದು ಕಳೀತಾ ಇದ್ದಿದ್ದು. ಇಲ್ಲಿಗೆ ಬಂದ್ರೆ ಸಮ್ಮರ್ ಹಾಲಿಡೇಸ್ ಮುಗಿಸ್ಕೊಂಡೆ ಮನೆಗೆ ಹೋಗ್ತಾ ಇದ್ದಿದ್ದು. ಕಾಣಿಸೋನ್ ಎತ್ಕೊಂಡು ಆ ಕಡೆಗೆ ಹೋಗಿಟ್ಟಿದ್ದು, ಏನು ಮಾತಾಡೋದು ಬೇಡ, ನೋಡೋಣ ಎತ್ಕೊಂಡಿರೋದು ಗೊತ್ಕೊಂಡು ನೋಡಿದೀನಲ್ಲ. ಲಾಸ್ಟ್ ಹೋಗ್ಬೇಕಾದ್ರೆ ಬ್ಯಾಕ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಏನ್ ಪೋನಾ ಯೂಟ್ಯೂಬಲ್ಲಿ ಬಂದ್ರೆ ಓಕೆನಾ? ಮಾಡಪ್ಪ, ಹಂಗೆ ಸಪೋರ್ಟ್ ಮಾಡು, ಹೇಳು ನಿಮ್ಮ ಹುಡುಗರಿಗೂ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದಕ್ಕೆ, ರೀಚ್ ಆಗ್ಲಿ ಜನಗಳಿಗೆ ಜಾಸ್ತಿ. ಮತ್ತೆ ಅಂಗಡಿ ಎಷ್ಟೊತ್ತಿಗೆ ಓಪನ್ ಮಾಡೋದು? ಓಪನ್ ಮಾಡ್ಬೇಕಪ್ಪ. ಇವಾಗ ಹೋಗಿ ಫಸ್ಟ್ ತೊಡೋ ಹತ್ರಕ್ಕೆ ಬಂದು ಇದೆಲ್ಲ ನೋಡ್ಕೊಂಡು ಹೋಗಿ ಮತ್ತೆ ಅಂಗಡಿ ಓಪನ್ ಮಾಡೋದಾ? ಅಂಗಡಿ ಓಪನ್ ಮಾಡಿ ಸಾಯಂಕಾಲ ಎಷ್ಟೊತ್ತವರೆಗೂ ಇರ್ತೀರಾ? 10:30. ಗಾಯ್ಸ್, ಇವರು SP ಆಫೀಸ್ ಹತ್ರ ಮಿನಿ ಮಾರ್ಟ್ ಓಪನ್ ಮಾಡಿದ್ದಾರೆ. ಏನ್ ಫೋನ್ ಹೆಸರು? ಭೈರವೇಶ್ವರ ಫ್ಯಾಮಿಲಿ ಮಾರ್ಟ್. ಭೈರವೇಶ್ವರ ಫ್ಯಾಮಿಲಿ ಮಾರ್ಟ್ ಅಂತ ಓಪನ್ ಮಾಡಿದ್ದಾರೆ SP ಆಫೀಸ್ ಆಪೋಸಿಟ್ ಕೋಲಾರದಲ್ಲಿ. ಸೊ ಈ ಸೈಡ್ ಬರ್ತಾ ಇದ್ರೆ ಹಂಗೆ ಅಲ್ಲಿ ಬಂದು ಶಾಪಿಂಗ್. ಮ್ಯಾಕ್ಸ್ ಬಂದ ಒಂದು ಬಿಟ್ರೆ ತಿನ್ಕೊಂಡ್ಬಿಡ್ತೀಯಲ್ಲ. ಏನು ಬೇಕು? ಹಾಕಿದ್ರೆ ಅರ್ಧ kg ಮಾಂಸ ಹೋಗ್ತದೆ. ಸರಿ ಬರೋಣ, ಬೈ. ಸರಿ ಬೈ. ಗೈಸ್, ಇವಾಗ ಹೋಗ್ತಿದ್ದೀವಿ ಮನೆ ಹತ್ರ ಹೋಗಿ ಹಾಗೆ ಶಾಪಿಂಗ್ ಮಾರ್ಟ್ ಹತ್ರನೂ ಹೋಗ್ಬೇಕು. ಹೋಗ್ತಾ ಎಲ್ಲ ಅಪ್ಡೇಟ್ ಮಾಡ್ತೀವಿ. ಸೌಂಡ್ ಮಾಡಿ ಆರುತ್ತೆ ನೋಡೋಣ.
ಎಲ್ಲ ಕಾಣಿಸ್ತಾನಿಲ್ಲ. ಅಲ್ಲಿ ಪಪ್ಪಾಯ ಮರದ ಹತ್ರ ಇದೆ, 3ನೇ ಪಪ್ಪಾಯ ಮರದ ಹತ್ರ. ಅನ್ಸಲ್ಲ. ಮನೆಗೆ ಹೋಗ್ತಿರ್ಬೇಕಾದ್ರೆ ಆಂದವ ಹಂಗೆ ನಮಗೆ ಪರಿಚಯ ಇರೋರು ಇವ್ರಿಗೆ ಪ್ರಸಾದ ಕೊಟ್ಬಿಟ್ಟು ಹೋಗೋಣ ಅಂತ ನಿಲ್ಸಿದ್ವಿ. ಸೊ ಅವ್ರು ಆಲ್ರೆಡಿ ತೋಟದಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ, ಏನೋ ಡ್ರಿಪ್ ಏನೋ ಎಳಿತಾ ಇದ್ದಾರೆ. ಬನ್ನಿ ಹೋಗಿ ನೋಡೋಣ. ಪ್ರಸಾದ ಕೊಟ್ಟಿದ್ದಾಯಿತು, ಹೋಗ್ತಾ ಇದ್ದೀವಿ ಮನೆ ಕಡೆ. ಬನ್ನಿ ಹೋಗಿ ಇನ್ನು ಮನೆಗೆ ಹೋಗಿ ನಾಷ್ಟ ಏನಾದರೂ ತಿಂದು ಹಾಗೆ ಅಂಗಡಿ ಓಪನ್ ಮಾಡಬೇಕು. ಇದೇ ಕಾರಲ್ಲಿ ಮೊನ್ನೆ ನಮ್ಮ ಕಸಿನ್ ಅವ್ರು ಪ್ರಯಾಗ್ರಾಜ್ ಹೋಗಿದ್ದು. ಸೊ ಪ್ರಯಾಗ್ರಾಜ್ ಹೋದಾಗ ಈ ಥರ ಒಂದು ಲಗೇಜ್ ಹಾಕೊಂಡು ಹೋಗಿದ್ದಾರೆ ರೂಫಲ್ಲಿ. ಆವಾಗ ಹತ್ತು ಇಳಿದು ಈ ಥರ ಡ್ಯಾಮೇಜ್ ಆಗೋಗಿದೆ. ಏನು ಹೇಳಿದಾರೆ ಪವನ ಈ ಸರ್ವಿಸ್ ಅವರು? ಎಷ್ಟಾಗಿತ್ತಂತೆ ಸರ್ವಿಸ್ಗೆ? ಒಂದು 20 ಏನು ಅನಿಸ್ತು ಚಾನಲ್ ಬಗ್ಗೆ? ಚೆನ್ನಾಗೈತಪ್ಪ, ಚೆನ್ನಾಗಿ ಮಾಡ್ತಾ ಇದ್ದೀವಿ ವಿಡಿಯೋ. ಚೆನ್ನಾಗಿ ಹಂಗೆ ಮಾಡೋ. ನನಗೂ ಗೊತ್ತಿರೋರ್ಗೆಲ್ಲ ಹೇಳ್ತೀನಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಕ್ ಹೇಳ್ತೀನಿ. ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೋ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ ಸಪೋರ್ಟ್ ಮಾಡಿ. ನೀನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ಬೋಣ ಹಾಗೆ ಹೇಳ್ತೀನಿ. ನೀವು ಅಷ್ಟೇ ವಿಡಿಯೋ ನೋಡೋರು ವಿಡಿಯೋ ಪೂರ್ತಿ ನೋಡಿ. ಇದೇ ಸೈಟ್ ಅಲ್ಲ ಪುಟಿ? VM ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್. ಸ್ಟಾರ್ಟಿಂಗ್ ಓಪನ್ ಆದಾಗ ಸೈಟ್ ಇಲ್ಲೇನು ಅಷ್ಟು ಮನೆಗಳೇ ಇರಲಿಲ್ಲ. ಇವಾಗ ಆಲ್ರೆಡಿ ಎಲ್ಲ ಓಪನ್ ಇನಾಗ್ರೇಷನ್ಸ್ ಅಲ್ಲಿ ಇಟ್ಕೊಂಡ್ಬಿಟ್ಟವ್ರು. ನೀನ್ ಸೈಟ್ ನೋಡಿಲ್ಲ ಇನ್ನು? ಅವಮಾನ ಇದು, ಅವಮಾನ. ಮುಂದೆ ರೈಟಾ? ಇಲ್ಲಿ ನಮ್ಮ ಕಸಿನ್ ಅವ್ರ ಮನೆ ಕಟ್ಟೋದಕ್ಕೆ ತಗೊಂಡಿರೋ ಸೈಟ್. ಸೊ VM ಬಿಲ್ಡರ್ಸ್. ಸೊ ಈ ಸೈಟ್ ಕೊಂಡು ರಿಜಿಸ್ಟರ್ ಮಾಡಿ ಇಟ್ಟಿದ್ದಾರೆ. ಮನೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಮೋಸ್ಟ್ಲಿ ಇನ್ನೊಂದು ತಿಂಗಳಲ್ಲೆಲ್ಲ ಪಾಯ ಹಾಕೋದು ಸ್ಟಾರ್ಟ್ ಮಾಡ್ತಾರೆ. ತಿಂಗಳಾಗುತ್ತಾ ಪುಟ್ಟಿ? ಅಂಡಿ ನೀವು ಬಂದಿಲ್ಲ? ಇದೇನಾ? ಹಿಂಗಿಂಗ್ 50, ಹಿಂಗಿಂಗ್ 30. ಅಲ್ಲಿರೋದು ಪಾರ್ಕ್ ಅಲ್ಲ ಅದು? ಆಲ್ರೆಡಿ ಎಲ್ಲ ಕನ್ಸ್ಟ್ರಕ್ಷನ್ ಬಿಡಿಸ್ಬಿಟ್ಟವ್ರೆ, ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. 25 ಅಡಿ ಇಲ್ಲ ಪವನ ರೋಡ್ ಇದು? 30? ಇದು ಸೆಕೆಂಡ್ ರೈಟ್ ಅಲ್ಲ ನಮಗೆ? ಫಸ್ಟ್ ರೈಟಾ? ಫಸ್ಟ್ ರೈಟ್. ಸರಿ ಬನ್ನಿ ಹೋಗೋಣ. ಸೈಟ್ ನೋಡಿದ್ದಾಯ್ತು. ಸೈಟ್ ಮುಗಿಸ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ. ಇದು SP ಆಫೀಸ್. SP ಆಫೀಸ್ ಹತ್ರನೇ ನಮ್ಮೊಂದು ಅಂಗಡಿ ಇರೋದು. ಇಲ್ಲ ಬರೋಣ ಬಾ, ಆಮೇಲೆ ಬರೋಣ ಅಂಗಡಿ ಹತ್ರ. ಅಂಗಡಿ ಇವಾಗ ಸದ್ಯಕ್ಕೆ ನಮ್ಮ ಕಸಿನ್ ಅವರಿರೋ ಲೇಔಟ್. ಇದೆ ಮನೆ ಹತ್ರ ಬಂದ್ವಿ. ಸೊ ಆಮೇಲೆ ಇನ್ನೂ ಅನ್ಬಾಕ್ಸಿಂಗು ಮಾಡಿಲ್ಲ ಬಿಡು. ನನ್ನ ಯೂಟ್ಯೂಬಲ್ಲೇ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ಬಿಡ್ತೀನಿ, ನನ್ಗೊಂದು ಕಂಟೆಂಟ್ ಸಿಗುತ್ತೆ. ಇಷ್ಟು ಸೇರ್ಕೊಂಡು ಸ್ನಾನ ಮಾಡಿಸ್ಬೇಕಾದ್ರೆ ಮಕ್ಕಳು ಮಾಡಿಸ್ದೆ. ಇಷ್ಟು ಬೇಗ ಬಂದ್ರೆ तो रुको जरा, सबर करो. बोला धक्का बुक्की नहीं करने का, आराम से लेने का. हाँ.
ಮನೆಯಿಂದ ಅಂಗಡಿ ಹತ್ರ ಬಂದ್ವಿ. ಸೊ ಇಲ್ಲಿ ಕಾಣಿಸ್ತಾ ಇರೋದು ಆರ್.ಎಲ್. ಜಾಲಪ್ಪ ಕಾಲೇಜು. ಅದ್ರ ಆಪೋಸಿಟ್ ಸೈಡ್ ಸರ್ವಿಸ್ ರೋಡಲ್ಲಿ ಬಂದರೆ SP ಆಫೀಸ್ ಸಿಕ್ಕುತ್ತೆ. ಈ SP ಆಫೀಸ್ ಆಪೋಸಿಟ್ ಇರೋದು ನಮ್ಮ ಕಸಿನ್ ಶಾಪಿಂಗ್ ಮಾರ್ಟ್. ಬಂದು ಅಂಗಡಿ ಓಪನ್ ಮಾಡಿದ್ದಾನೆ. ಸೊ ಆಲ್ರೆಡಿ ಕಸ್ಟಮರ್ ಸ್ಟಾರ್ಟ್ ಆಗಿದ್ದಾರೆ. ಇದೇ ಥರ ಓಡಲಿ, ಇದೇ ಥರ ಬಿಸ್ನೆಸ್ ಆಗಲಿ, ಚೆನ್ನಾಗಾಗಲಿ. ಇದೇ ಥರದ್ದು ಮತ್ತೆ ಬ್ರಾಂಚ್ಗಳು ಹೊಸದಾಗ ಎರಡು ಮೂರು ಓಪನ್ ಮಾಡಲಿ. ಮೊನ್ನೆ ಎಲ್ಲ ಬಂತು, ಆಶೀರ್ವಾದ ಗೋಧಿ ಹಿಟ್ಟು ಎಲ್ಲ ಬಂತು. ಹಾಕಿಲ್ಲ. ಸೊ ಫೈನಲಿ ಬಿಸ್ನೆಸ್ ಮ್ಯಾನ್. ಸೊ ಇದೇ ಥರ ಬಿಸ್ನೆಸ್ ಚೆನ್ನಾಗಾಗಿ 2-3 ಬ್ರಾಂಚ್ ಓಪನ್ ಮಾಡಲಿ. ಎಷ್ಟು ತಿಂಗಳಾಯ್ತು ಪವನ ಓಪನ್ ಆಗಿ? ಪವನ ಎಷ್ಟು ತಿಂಗಳಾಯ್ತು ಓಪನ್ ಆಗಿ? A few moments later. ಹೇ ಗೈಸ್, ಅಂಗಡಿಲಿ ಸ್ವಲ್ಪ ಹೊತ್ತು ಕಾಲ ಕಳೆದಿದ್ದಾಯಿತು. ಸೊ ನಮ್ಮ ಪರಿಚಯ ಇರೋರೊಬ್ಬರು ನಮ್ಮ ಫ್ರೆಂಡ್ ಬಂದಿದ್ದಾರೆ. ಸೊ ಅವ್ರನ್ನ ಕೇಳೋಣ ಯೂಟ್ಯೂಬ್ ಚಾನಲ್ ಯಾವ ಥರ ಓಡ್ತಾ ಇದೆ, ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇನ್ನೂ ಏನು ಅಪ್ಡೇಟ್ ಮಾಡ್ಬೋದು ನಾವು ಆಯ್ತಾ? ಹೇಳಿ ಮುದ ಸಮಾಚಾರ. ಸೊ ನೀವು ಯೂಟ್ಯೂಬ್ ವಿಡಿಯೋ ನೋಡ್ತಾನೆ ಇದ್ದೀರಾ? ನೋಡ್ತೀನಿ. ಸೊ ಯಾವ ಥರ ಇದೆ, ಇಷ್ಟ ಆಯ್ತಾ ಇಲ್ಲ ಯಾವ್ದಾದ್ರು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ? ಸೊ ನಿನ್ನೆ ಹಾಕಿರೋ ಸೌಜನ್ಯ ವಿಡಿಯೋ ಅದು ನೋಡಿದೆ, ಸೊ ಚೆನ್ನಾಗಿದೆ. ನೀವು ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ, ನಾನು ಎಲ್ಲ ಶೇರ್ ಮಾಡಿದ್ದೀನಿ, ಸಪೋರ್ಟ್ ಮಾಡಿ ಅಂತ ಹೇಳಿ ಸಪೋರ್ಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ವಿಡಿಯೋ ನೋಡಿದ್ದಾದ್ಮೇಲೆ ಲೈಕ್ ಕಮೆಂಟ್ ಹಾಗೆ ಮಾಡ್ತಾರೆ ಹೇಳಿ. ಹೇಳಿದ್ದೀನಿ, ಎಲ್ಲ ಮಾಡ್ತಾರೆ. ಹಾಂ, ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋ ಅಷ್ಟೇ. ಅದೇ ಹೇಳಿ ಯಾವ ಥರ ಇಂಪ್ರೂವ್ಮೆಂಟ್ ಸ್ವಲ್ಪ ಮಾಡ್ಬೇಕಂದ್ರೆ. ಟೈಮ್ ಕೊಡು ಯೂಟ್ಯೂಬ್ಗೆ. ಹಾಂ, ಸ್ವಲ್ಪ ಟೈಮ್ ಕೊಟ್ಟು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ಯೂಟ್ಯೂಬಲ್ಲೇ ಟೈಮ್ ಕೊಟ್ಟು ಅದರಲ್ಲೇ. ಟೈಮ್ ಕೊಟ್ಟು ಮಾಡ್ಕೋ. ಸೊ ಕಂಟೆಂಟ್ ಎಲ್ಲ ಇಷ್ಟ ಆಗ್ತಾ ಇದೆಯಾ? ಎಲ್ಲ ಇಷ್ಟ ಆಯ್ತು, ಚೆನ್ನಾಗಿದೆ ಕಂಟೆಂಟ್ ಎಲ್ಲ. ಹಾಂ ಇಂಪ್ರೂವ್ ಮಾಡ್ಕೊಂಡು ಚೂರು ಅಷ್ಟೇ. ಹಾಂ, ಚೂರು ಸರಿ. ಮಾಡ್ಕೊಂಡ್ರೆ ನಾವು ಸ್ವಲ್ಪ ಒಂದು ವರ್ಷ ಕಷ್ಟಪಟ್ಟರು ಮತ್ತೆ ಸ್ವಲ್ಪ ಜಾಸ್ತಿ ಜನ ಸಬ್ಸ್ಕ್ರೈಬ್ ಆಗ್ತಾರೆ. ಓಕೆ ಮತ್ತೆ ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ರೆ ನಮಗೂ ಒಂದು ಸ್ವಲ್ಪ ಎಂಕರೇಜ್ಮೆಂಟ್ ಸಿಗುತ್ತೆ ವಿಡಿಯೋ ಮಾಡೋದಕ್ಕೆ. ಓಕೆ ಖಂಡಿತ ಮಾಡೋಣ. ಥ್ಯಾಂಕ್ ಯು, ಬಾಯ್. ಅಂಗಡಿ ಮುಗಿಸ್ಕೊಂಡು ಮನೆ ಕಡೆ ಹೊರಡ್ತಿದ್ದೀನಿ. ನಮ್ಮ ಕಸಿನ್ ಅಲ್ಲೇ ಇದ್ದಾನೆ. ಸೊ ಮನೆಗೆ ಹೋಗಿ ಟಿಫನ್ ಮಾಡಿಕೊಂಡು ನಮ್ಮ ಊರ ಕಡೆ ಹೊರಡಬೇಕು. ಸೊ ಇದೇ ಆರ್.ಎಲ್. ಜಾಲಪ್ಪ ಹಾಸ್ಪಿಟಲ್. ಸೊ ಬನ್ನಿ ಹೊರಡೋಣ. ಇದು ತಗೊಬೇಕು ಅನ್ಕೊಂಡೆ ಆಗಿಲ್ಲ. ನೆಕ್ಸ್ಟ್ ಇದು ತಗೊಂತೀನಿ ಇನ್ನೋವಾ, ಅದಕ್ಕೋಸ್ಕರ ಎರಡನ್ನೂ ಹಂಗೆ ಇಟ್ಟಿದ್ದೀನಿ. ಸರಿ ಆಂಟಿ, ಬಾಯ್. ಇವರು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ, ಅವಾಗ ತಗೊಂಡ್ ಮುಂದೆ ಅಣಿಸಿರೋದು. ಸರಿ ಆಂಟಿ, ಬರ್ತೀನಿ, ಬಾಯ್. ಬಂದ್ವಿ, ಒಂದ್ ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ, ಹೊಟ್ಟೆ ತುಂಬಾ ಅಂತ ಹೋಟೆಲ್ ಹತ್ರ ಬಂದಿದೀವಿ. ಸೊ ತಿನ್ಬಿಟ್ಟು ಮನೆ ಕಡೆ ಹೊರಡ್ಬೇಕು. ಬೆಳಗ್ಗೆಯಿಂದ ಎಷ್ಟೆಲ್ಲ ಆಕ್ಟಿವಿಟಿ ಮಾಡಿದ್ವಿ, ಆದ್ರೂ ಇನ್ನೂ ಟೈಮ್ 1 ಗಂಟೆ. ಅದಕ್ಕೆ ಬೆಳಗ್ಗೆ ಬೇಗ ಎದ್ದೇಳ್ಬೇಕು ಅಂತ ಹೇಳೋದು. ಓಕೆ ಗೈಸ್, ಇವಾಗ ಊಟ ಮಾಡ್ಕೊಂಡು ಮನೆ ಕಡೆ ಹೊರಡ್ತೀವಿ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.